ಡಿಡೀಸ್ ಹಾಯ್ ಅಂತಂದ್ರೆ ಏನು ಅಂತ ಹೇಳ್ತೀನಿ. ಎಕ್ಸಾಂಪಲ್ ಏನಂತಂದ್ರೆ ಒಂದು 3 ಕ್ಯಾರೆಕ್ಟರ್ಸ್, ಓನ್ಲಿ 3 ಕ್ಯಾರೆಕ್ಟರ್ಸ್. ಆ 3 ಕ್ಯಾರೆಕ್ಟರ್ಸ್ ಅಲ್ಲಿ ಯಾರು ಅಂತಂದ್ರೆ, ಒಂದು ಫ್ಯಾಮಿಲಿಲಿ ಒಂದು ಮಗು, ಒಂದು ತಾಯಿ, ಒಂದು ತಂದೆ, ಬೇಬಿ, ಮದರ್, ಫಾದರ್, 3 ಜನ ಅಂತ ಇಟ್ಕೊಂಡು 3 ಜನ ಈ ಕ್ಯಾರೆಕ್ಟರ್ಗಳನ್ನ ತಗೊಂಡು ಒಂದು ಪರ್ಫೆಕ್ಟ್ ಒಂದು ರಿಯಲ್ ವರ್ಲ್ಡ್ ಅನಾಲಜಿಲಿ ಏನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ತರ ಅಂತಂದ್ರೆ, ಇವಾಗ ನೋಡಿ, ಇವಾಗ ಒಂದು ಪಾಪು ಹುಟ್ಟಿದೆ ಅಂತ ಥಿಂಕ್ ಮಾಡಿ. ಈಗ ಒಂದು ಪಾಪು ಹುಟ್ಟಿದೆ, ಆ ಪಾಪು ಹುಟ್ಟಿದಾಗ ನನ್ನ ಪಾಪು ಮುಂದೆ ಹೋಗಿ ಏನೇ ಆಕ್ಷನ್ಸ್ ಮಾಡ್ಲಿ, ರಿಯಾಕ್ಷನ್ಸ್ ಮಾಡ್ಲಿ, ಆ ಪಾಪು ಹತ್ರ ಹೋಗಿ ನಾನು ಏನೇ ಕೇಳಿದ್ರು ಸುದಾ ಆ ಪಾಪು ಏನಂತ ಹೇಳುತ್ತೆ, ರೆಸ್ಪಾನ್ಸ್ ಮಾಡಲ್ಲ, ಹೇಳೋದೆಲ್ಲ ಸುಮ್ಮನೆ ಸ್ಲೀಪಿಂಗ್, ಕಣ್ಣು ಮುಚ್ಕೊಂಡಿರುತ್ತೆ, ಏನು ರೆಸ್ಪಾನ್ಸ್ ಇಲ್ಲ. ಈಗ ರೆಸ್ಪಾನ್ಸ್ ಇಲ್ಲ. ಬಟ್ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ML ಈಗ ರಿಲೇಟೆಡ್ ಆಗಿ ಈಗ ಅದಕ್ಕೆ ನಾನು ಹೇಳ್ಕೊಡ್ಬೇಕು. ಏನಂತ ಹೇಳ್ಕೊಳ್ಳಿ, ಈಗ ಪಾಪು ಹೇಳ್ಕೊಡ್ಬೇಕಂತಂದ್ರೆ ಅಮ್ಮ ಹೋಗಿ ಹಿಂಗ್ ಹೇಳ್ತಾರೆ ಏನಂತ, ಓ ಇದು ಆಪಲ್, ಆರೆಂಜ್, ಓ ಇದು A, ಇದು B, ಆಲ್ಫಾಬೆಟ್ಸ್, ನಂಬರ್ಸ್, ಈ ತರ ಎಲ್ಲ ರಿಲೇಟೆಡ್ ಆಗಿ ಎಲ್ಲದಕ್ಕೆ ಟ್ರೈನ್ ಮಾಡ್ತಾರೆ. ಈ ಅಮ್ಮ ಇದಾರಲ್ಲ, ಈ ಅಮ್ಮನ ನಾವ್ ಏನಂತ ತಗೊಂತೀವಿ, ಮಿಷಿನ್ ಲರ್ನಿಂಗ್ ಅಂತ ತಗೊಂತೀವಿ. ಈ ಅಮ್ಮಂಗೆ ಇದೆಲ್ಲ ಈಗೊಂದು ಎಲ್ಲ ಬೇಕು, ಈ ತರ ಡೇಟಾ ಬೇಕು ಅಂತಂದ್ರೆ ನಾವ್ ಯಾರ ಹತ್ರ, ಅಪ್ಪನ ಹತ್ರ ಹೋಗಿ ಕೇಳ್ತೀವಿ. ಈ ತರ ಒಂದು ಟೇಬಲ್ಸ್ ಬುಕ್ ತಗೊಬೇಕು, ಒಂದು ಟೇಬಲ್ಸ್ ಬುಕ್ ಬೇಕು. ಅಪ್ಪ ಹೋಗಿ ಏನ್ ಮಾಡ್ತಾರೆ, ಸ್ಟೋರ್ ಇಂದ ಹೋಗಿ ತರ್ತಾರೆ. ಟೇಬಲ್ಸ್ ಬುಕ್ ತಂದ್ಮೇಲೆ ಸ್ಟೋರ್ ಇಂದ ಅಪ್ಪ ಅಮ್ಮನ ಹತ್ರ ತಂದು ಕೊಡ್ತಾರೆ. ಟೇಬಲ್ಸ್ ಬುಕ್ ತಂದು ಕೊಟ್ಮೇಲೆ ಈ ಅಮ್ಮ ಏನ್ ಮಾಡ್ತಾರೆ, ಮಗು ಹತ್ರ ಹೋಗಿ ಹಿಂಗ್ ತೋರಿಸ್ತಾರೆ, ಓ ಇದು ರ್ಯಾಟ್, ಇದು ಕ್ಯಾಟ್ ಅಂತ ಈ ತರ ಹೇಳ್ಕೊಟ್ಟಾಗ ನಮ್ ಮುಂದೆ ಅಮ್ಮ ಕೇಳ್ತಾರೆ ಇದೇನು ಅಂತ ಕೇಳ್ತಾರೆ ಮಗುನ. ಅದು ಕಲ್ತ ಮೇಲೆ ಆಗ ಮಗು ಏನಂತ ಹೇಳುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ಏನಂತಂದ್ರೆ, ಇದು ಆಪಲ್, ಇದು ಡಾಗ್, ಇದು ಕ್ಯಾಟ್ ಅಂತ. ಇವಾಗ ಬಿಫೋರ್ ಅದು ಹುಟ್ಟಿದಾಗ ಅದಕ್ಕೆ ಗೊತ್ತಿರ್ಲಿಲ್ಲ ಎಂತ, ಇದು ಕ್ಯಾಟ್, ಇದು ಡಾಗ್, ಇದು ನಂಬರ್. ಈಗ ನಾನು ಪಾಪು ಹತ್ರ ಹೋಗಿ ಕೇಳಿದಾಗ, ಒಂದ್ ಮಗು ಹತ್ರ ಏನಂತ, ಆಲ್ಫಾಬೆಟ್ಸ್ ಗೊತ್ತಾ ಅಂತ ಕೇಳ್ತೀನಿ. ಆಲ್ಫಾಬೆಟ್ಸ್ ಗೊತ್ತು ಅಂತ ಕೇಳಿದಾಗ ಅದು ಹೇಳ್ಬೇಕು, ಓ ಆಲ್ಫಾಬೆಟ್ಸ್ ಗೊತ್ತು. ಥಿಂಕ್ ಮಾಡಿ, ಇವಾಗ ಅಮ್ಮ ಹೇಳ್ಕೊಟ್ರು, ಟ್ರೈನ್ ಮಾಡಿದ್ರು, ಅದಕ್ಕೆ ಅದು ಇಂಟೆಲಿಜೆಂಟ್ ಆಯ್ತು. ಅಪ್ಪ ಫುಲ್ ರಿಸರ್ಚ್ ಎಲ್ಲ ಮಾಡಿ ಬುಕ್ ಹೋಗಿ ತಂದು ಕೊಟ್ಟಿ ಅಮ್ಮನ ಹತ್ರ ಟ್ರೈನ್ ಮಾಡಿಸಿದಕ್ಕೆ ಅದಕ್ಕೆ ಇಂಟೆಲಿಜೆಂಟ್ ಆಯ್ತು. ಬಟ್ ಅದು ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ. ಬಟ್ ಇವಾಗ ಥಿಂಕ್ ಮಾಡಿ, ಅಮ್ಮ ಅಪ್ಪ ಇಬ್ರು ಇಲ್ಲ ಅಂತಂದಿದ್ರೆ, ಅಮ್ಮ ಅಪ್ಪ ಮೀನ್ಸ್ ML ಮತ್ತೆ DS ಇಬ್ರು ಇಲ್ಲ ಅಂತಂದಿದ್ರೆ ಯಾವ ತರ ಇಂಟೆಲಿಜೆಂಟ್ ಆಯ್ತಿತ್ತು, ಆಗ್ತಿರ್ಲಿಲ್ಲ, ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಬಿಫೋರ್ ಯಾವ ತರ ವರ್ಕ್ ಆಗ್ತಿತ್ತು, ಅಂತಂದ್ರೆ, ಈ ಲಾಜಿಕಲ್ ಆಗಿ ಎಕ್ಸಾಂಪಲ್, ಇವಾಗ ಟ್ರೈನ್ ಮಾಡ್ಬೇಕಾಗಿರ್ಲಿಲ್ಲ. ಇವಾಗ ಎಕ್ಸಾಂಪಲ್ ಪೈಥಾನ್ ಕೋಡ್ ಇದೆ ಅಂತಂದ್ರೆ, ನಮ್ ಕೋಡ್ ಅಲ್ಲೇ ಇಫ್ ಎಲ್ ಸ್ಟೇಟ್ಮೆಂಟ್ ಲಾಜಿಕಲ್ ಆಗಿ ರೆಸ್ಪಾನ್ಸ್ ಮಾಡೋ ತರ ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ, ಓ ವಾಟ್ಸ್ ಯುವರ್ ನೇಮ್, ಧನುಷ್, 2+2, ವಾಟ್ಸ್ ಯುವರ್ ಫಾದರ್ ನೇಮ್, ಆತರ ಸಿಂಪಲ್ ಆಗಿ ಎಲ್ಲೋ ರೆಡ್ ಅಂತ ಆತರ ರೆಸ್ಪಾನ್ಸ್. ಅಂದ್ರೆ ನಾರ್ಮಲ್ ಆಗಿ ಲಾಜಿಕಲ್ ಆಗಿ, ಇಫ್ ಯು ಟೆಲ್ ಎನಿಥಿಂಗ್ ಅಂತಂದ್ರೆ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳು, ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಅದು ಏನಂತ ಐ ಡೋಂಟ್ ನೋ. ಬಟ್ ಅವಾಗ ಲಾಜಿಕಲಿ ಅಂದ್ರೆ ಇಟ್ಸ್ ಟ್ರೈನ್ ಆಗ್ತಿರ್ಲಿಲ್ಲ, ಏನಾಗ್ತಿರ್ಲಿಲ್ಲ, ಯಾರು ಟ್ರೈನ್ ಮಾಡ್ತಿರ್ಲಿಲ್ಲ. ಲಾಜಿಕಲ್ ಆಗಿ ಕೋಡಲ್ಲಿ ಇನ್ಸರ್ಟ್ ಮಾಡ್ತಿದ್ರು, ಲಾಜಿಕಲ್ ಆಗಿ ವರ್ಕ್ ಆಗ್ತಿತ್ತು. ಬಟ್ ಇವಾಗ ಮಾಡರ್ನ್ AI ಬಂದಿರೋದ್ರಿಂದ ಈ ತರ ರೆಸ್ಪಾನ್ಸ್ ಮಾಡುತ್ತೆ. ಇವಾಗ ಥಿಂಕ್ ಮಾಡಿ, ಬಿಫೋರ್ AI ಮತ್ತೆ ಇವಾಗಿರೋ AI ಅಲ್ಲಿ ಕಾನ್ಸೆಪ್ಟ್ ಬಂದು, ಬಿಫೋರ್ AI ಲಾಜಿಕಲ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಇವಾಗಿರೋ AI ಯಾವ ತರ ವರ್ಕ್ ಮಾಡ್ತಿದೆ, ಬಟ್ ಅದರಿಂದ ಎಷ್ಟು ಜನಕ್ಕೆ ಯೂಸ್ ಆಗ್ತಿದೆ, ಮತ್ತೆ ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾರೆ ಥಿಂಕ್ ಮಾಡೋದಾದ್ರೆ. ಇವಾಗ ಬಿಫೋರ್ ಈ AI ಇತ್ತಲ್ಲ, ಈ ಮಾಡರ್ನ್ AI ಇರ್ಲಿಲ್ಲ, ಅವಾಗ ಲಾಜಿಕಲ್ ಆಗಿ ವರ್ಕ್ ಮಾಡ್ತಿತ್ತು. ಬಟ್ ಅವಾಗ ನಿಮ್ಗೆ ಇನ್ಸ್ಟೆಂಟ್ ಆಗಿ ರಿಪ್ಲೈ ಬರ್ತಿರ್ಲಿಲ್ಲ, ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಿರ್ಲಿಲ್ಲ, ಆನ್ಸರ್ ಸಿಗ್ತಿರ್ಲಿಲ್ಲ, ಏನು ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಪರ್ಫೆಕ್ಟ್ ಇದೆ, ಮತ್ತೆ ಎಲ್ಲ ಸರಿ, ರೆಸ್ಪಾನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇದಕ್ಕೆ ಇವಾಗ ತುಂಬಾ ಅಡಿಷನಲ್ ಫೀಚರ್ಸ್ ಇದೆ. ವಿತೌಟ್ ML and DS ಅದು ವರ್ಕ್ ಆಗಲ್ಲ. ಇವಾಗ ಅರ್ಥ ಮಾಡ್ಕೊಳ್ಳಿ, ವಿತೌಟ್ ML and DS AI is not intelligent, it is only interface. ವಿತೌಟ್ ಅದೇ ಅಮ್ಮ ಅಪ್ಪ ಇಬ್ರು ಇಲ್ಲ ಅಂತಂದ್ರೆ ಪಾಪು ಏನು ಕಲಿಯಲ್ಲ. ಅದೇ ಒಂದು ಇದೆಯಲ್ಲ, ಗಾದೆ ಇದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಮೊದಲ ಗುರು ಯಾರು ಅಂತಂದ್ರೆ ತಾಯಿ ಅಂತ ಹೇಳ್ತಾರಲ್ಲ, ಅದೇ ತರ ಅಮ್ಮ ಟ್ರೈನ್ ಮಾಡಿದ್ರೆ ಮಗು ಇದು ಅಪ್ಪ ಇದು ಅಮ್ಮ ಅಂತ ಗುರುತಿಸೋರ್ತು. ಅದೇ ತರ ಒಬ್ಬ ಮಿಷಿನ್ ಲರ್ನಿಂಗ್ ಇಂಜಿನಿಯರ್ ಟ್ರೈನ್ ಮಾಡಿದ್ರೆ ಇಂಟೆಲಿಜೆಂಟ್ ಆಗುತ್ತೆ ಹೊರತು ಹ್ಯೂಮನ್ ಇಲ್ದನೆ ಏನು ಮಾಡಕ್ಕಾಗಲ್ಲ. ಹ್ಯೂಮನ್ ಇಲ್ಲ ಅಂತಂದ್ರೆ ಏನೂ ಆಗಲ್ಲ. ಡೋಂಟ್ ವೆರಿ. ಇಷ್ಟು ಬಂದು ಯಾರೇ ಏನಾದ್ರು ಕೇಳಿದ್ರೆ ಅಂತಂದ್ರೆ ಏನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಬಿಟ್ಟು ಪರ್ಫೆಕ್ಟ್ ಆಗಿರೋದೊಂದು ಅರ್ಥ ಆಗೋ ತರ ಈ ತರ ಕರೆಕ್ಟಾಗಿ ಹೇಳಿ ಸ್ಪಷ್ಟವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುಂದೆ ಒಂದು ವಿಡಿಯೋ ಬರುತ್ತೆ, ಡೇಟಾಬೇಸ್ ಸರ್ವರ್
ಮತ್ತೆ ಸ್ಟೋರೇಜ್ ಅನ್ನೋ ಕಾನ್ಸೆಪ್ಟ್ ವೇಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.